ನಾನು ಹೇಳಿದ್ರ ಮ್ಯಾಗೂ ನಂಬಿಕೆ ಇಲ್ಲ. ಅಷ್ಟು ಹೇಳ್ತಾ ಇದೀನಿ ನಿನಗೆ, ಅದು ಒಂದ್ ಚೂರು ತಲೆಯಾಗ ಹೋಗ್ಬಾರ್ದು ಹಂಗಾರ. ಹೋಗ್ಲಿ ಬಿಡ್ರಿ ಬಿಡ್ರಿ, ಯಾವ್ದು ತಪ್ಪೇನಿಲ್ಲ. ಯಾರಾದರೂ ನೋಡ್ರಿ ವಿಚಾರಿಸಿನೇ ಕೊಡ್ಬೇಕನ್ನೋದು ಒಂದು ಇದು ಇರ್ತೈತಿ ಏನ್ರಿ. ಹಂಗೆ ಪಟಕ್ಕನ ಕನ್ನೆ ನೋಡ್ರಿ ಹೆತ್ತ ಮಗಳನ್ನ ಕೊಡೋದಂದ್ರೆ ಸುಮ್ಮನೆ ಅಲ್ಲ ಒಂದು ಮನೆಗೆ. ಅವ್ರಿಗೇನೋ ಒಂದು ಹೆದರಿಕೆ, ಅದಕ್ಕೆ ಹಂಗೆ ಮಾತಾಡ್ಯಾರ. ಆಯ್ತು ರೀ, ಎಲ್ಲ ಕ್ಲಿಯರ್ ಆಯ್ತಲ್ಲ. ನಮ್ಮ ಮಗ ನೋಡ್ರಿ, ನಮ್ಮ ತಮ್ಮಗೆ ಮಾತ್ರ ಯಾವುದೂ ಕೆಟ್ಟ ಚಟ ಇಲ್ಲ. ದುಡಿತಾನ, ಮನೆ ನಡೆಸ್ತಾನ. ನಮ್ಮ ತಮ್ಮ ಈಗ ಅವ್ನು ವರ್ಷಕ್ಕೊಮ್ಮೆ ದುಡಿಯೋದ್ರೊಳಗೆ ನಾವೆಷ್ಟೆಲ್ಲ ನಾವು ತವ್ರ ಮನೆ ಸಾಲಿತ್ರಿ ಎಲ್ಲ ಹರ್ಕೊಂಡಾರ. ಅವ್ರ ಮಕ್ಕಳದು ಓದೋದು ಮಾಡೋದು ಎಲ್ಲ ಇವ್ನ ರೊಕ್ಕದಾಗ ನಡೀತಾ ಐತಿ. ಆದರೂ ಅವರಿಗೆ ಅದು ಒಂದು ಆಸ್ತಿ ಸಲುವಾಗಿ ಹಿಂಗೆ ಮಾತಾಡ್ಯಾರ. ಇರಲಿ, ನಾವು ಇದು ಮನೆಗೆ ಹೋಗಿ ನಾವು ಮಾತಾಡ್ಕೊಂಡು ಬಗ್ಗೆ ಹರಿಸ್ಕೊತೀವಿ. ನೀವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಸರಿ, ನಾವೇನು ಬರ್ತೇವೆ ತಗೋರಿ, ಇದನ್ನ ಕೇಳ್ಬೇಕಾಗಿತ್ತಷ್ಟೇ. ಅಲ್ಲ ಅಕ್ಕರ, ಒಂದು ನಿಮಿಷ ತಡ್ರಿ, ಒಂದು ನಿಮಿಷ ನೋಡ್ರಿ. ಸರಿ, ನಮಗೆ ಹುಡುಗ ಮನ್ಸಿಗೆ ಬಂದಿದ್ದಾರಿ. ಅವ್ರು ಹಂಗೆ ಹೇಳಿದ್ದಕ್ಕೆ ಸ್ವಲ್ಪ ಹಿಂಜರ್ದು ಬೇಡ ಬೇಡಂಗಾರ ಲಗ್ನ ಅಂತ ಅಂದ್ಲಕ್ಕಿ. ಸರಿ, ಹಂಗಾರ ಮದ್ವಿದು ಮುಂದುವರ್ಸನಲ್ರಿ? ಒಂದ್ಸಲ ಹುಡುಗಿ ಕೇಳ್ಕೋರಿ, ನೀವು ನಮ್ಮನ್ನು ಕೇಳೋಕ್ಕಿಂತ ಮುಂಚೆ. ಏನವ, ನಿನಗೆ ಒಪ್ಪಿಗೆ ಐತಿ? ಹ್ಞೂಪ್ಪ, ನಂಗೆ ಒಪ್ಪಿಗೆ ಐತಿ. ಆತಲ್ರಿ, ಮತ್ತೆ ಹುಡುಗಿನ ಹ್ಞೂ ಅಂದಾತ. ಆಯ್ತು ತೋರಿ ಹಂಗಾರ. ನೋಡ್ರಿ, ಹಿಂಗೆ ಬಂದು ಮಾತಾಡಿದ್ವಿ, ಎಲ್ಲ ಬಗೆಹರಿತು. ಈಗ ಯಾಕೆ ಏನ ಅನ್ಕೊಂತ ನಾವು ಅಲ್ಲಿ ಕುಂದ್ರುದು, ನೀವು ಇಲ್ಲಿರುವುದು, ಇವು ಬಗೆಹರಿತಿದ್ದಿಲ್ರಿ. ಇದು ಹಂಗಾಗಿ ನಾವು ಬಂದಿದ್ದು. ಅಲ್ಲ, ನೀವು ಬಂದಿದ್ದು ಒಂದು ಒಳ್ಳೆ ಕೆಲಸ ಆತ್ ಬಿಡ್ರಿ. ನೋಡ್ರಿ, ಎಂಥ ಒಂದು ಕೆಲಸ ಮಾಡಿಬಿಟ್ಟಾರ ಇವರು. ತೀರ ಮನುಷ್ಯಾಗೆ ಕೆಟ್ಟತನ ಮಾಡಬೇಕು ಹಿಂಗನ್ರಿ ನಾವು ಕರೆ ಅಂತ ತಿಳ್ಕೊಂಬಿಟ್ಟಿವಿ ನೋಡ್ರಿ. ಆಯ್ತು, ನೀವು ಈ ವಿಚಾರಕ್ಕೇನು ತಲೆ ಕೆಡಿಸ್ಕೋಬೇಡ್ರಿ. ಇದನ್ನು ನಾವು ಬಗೆ ಹರಿಸ್ತೀನಿ ಏನ್ರಿ. ಆಮೇಲೆ ನೀವು ಇದನ್ನೇನು ಕೇಳೋಕ್ಕೆಲ್ಲ ಹೋಗ್ಬೇಡ್ರಿ ಅವ್ರನ್ನ. ನಾವು ಮನ್ಯಾಗ ಮಾತಾಡ್ತೀವಿ ಸುಮ್ಮನೆ. ಮತ್ತೆ ಅಣ್ಣ ತಮ್ಮಗಳ ನಡಕ್ಕೆ ಜಗಳ ಬರಬಾರ್ದು ನೋಡ್ರಿ, ಅದಕ್ಕೆ. ಹಾಂ ಆಯ್ತು, ನೀವು ಮಾತಾಡ್ಕೊಂಡು ಹೋಗಿ ಹರಿಸ್ಕೊಡ್ರಿ, ಅದಕ್ಕೇನಿಲ್ಲಪ್ಪ. ಜಗಳ ಅನ್ನಕ್ಕೆ ಏನೈತೆ ನೋಡ್ರಿ. ನೀವು ಅದಿರಲ್ಲ ನಡಕ್ಕೆ, ನಮ್ಗದೊಂದು ಧೈರ್ಯ ಆತು. ಈಗ ಮತ್ತೇನಿಲ್ಲ. ಈಗ ವಿಚಾರ್ಸಕ್ಕೆ ಏನಕ್ಕೇನ ಮತ್ತೆ ನೋಡಕ್ಕೆ ಬರ್ತೀವಿ. ಈಗ ನೀವು ಹೇಳಿ ಹೇಳ್ರಿ ಎಂದು ಬರ್ಬೇಕಂತೇಳಿ ಅಂದ್ ಬರ್ತೀವಿ. ಮತ್ತೇನು ತಡ ಮಾಡೋದ ಬೇಡ್ರಿ, ಲಗ್ನ ಸೀಸನ್ ಏನ್ರಿ. ಮತ್ತೆ ಇದನ್ನ ಮುಂದೆ ಹುಡ್ಕೊತ ಕುಂದ್ರದ ಬೇಡ ನೀವು. ನಾವು ಮನೆಗೆ ಹೋಗಿ ಫೋನ್ ಹಚ್ತೇವೆ ತಗೋರಿ, ಏನು ಬರ್ಬೇಕಂತೇಳಿ. ಆಯ್ತು ತಗೋರಿ, ಕುಂದ್ರಿ ಯಾಕಾರ ಬಂದ್ರಿ. ನಾವು ಒಂಥರ ಮನ್ಸಿಗೇನೋ ಬೇಜಾರಾಗಿತ್ತು ಪಾಪ. ನಿಮ್ಗೆ ಚಾ ಹೀಗೆ ಏನು ಕಟ್ಟಿಲ್ಲ, ಕುಂದ್ರಿ ಒಂದು ಸ್ವಲ್ಪ ಚಾ ಮಾಡ್ಕೊಂಬರ್ತೀನಿ. ಈಗ ಮಾತುಕತೆ ಬಗೆಹರಿತು ಏನು ಅನ್ನೋದು. ಈಗ ಕುಡಿಯೋಕೆ ನಮಗೂ ಒಂದು ಮನಸ್ಸಿಗೆ ಸಮಾಧಾನ. ಸುಮ್ಮನೆ ಆ ಮಾತು ಮನಸ್ಸಿನಾಗ ಇಟ್ಕೊಂಡು ಚಾ ಕುಡ್ಕೊಂತ ಕುಂತ್ರೆ ಉಪಯೋಗ ಇಲ್ಲ ನೋಡ್ರಿ. ನಾನು ಬಡ್ಡಿ ವ್ಯವಹಾರ ಮಾಡ್ತೀನಿ, ಆದರೆ ನನ್ನ ಹಳೆ ಅದನಲ್ರಿ ಇವ ಹಂಗೆ ಶಾಣೆ ಅದಾನ ವ್ಯವಹಾರಸ್ತಾಗ. ನಾನು ಒಂದು ಹೆಣ್ಣು ಐತ್ರಿ ನನಗೂ, ಹೌದಿಲ್ರಿ. ಇವತ್ತು ನಿಮ್ಮ ಹುಡುಗಿಗೆ ನಾವು ಅನ್ಯಾಯ ಮಾಡಿದ್ರೆ ನಾಳೆ ನಮ್ಮ ಹುಡುಗಿ ಅದಾಕತಿ. ನಮ್ಮ ಮಗಳನ್ನ ಇವಂಗೆ ಕೊಡ್ಬೋದಿತ್ತು, ಏನು ಅದಕ್ಕೇನಿಲ್ರಿ. ಯಾಕಂದ್ರೆ ನೋಡೇನು ನಾವು ಭಾಳ ಚಲೋ ಶಾಣೆ ಅದಾನವ. ಅವ್ನು ಕೊಟ್ಬಿಟ್ರೆ ಮಂತೆ ಅನ್ನಿಸ್ತು ದುಡ್ದು ನನ್ನ ಮಗಳನ್ನ ಹೊರಗಿನ ಬಿಸಿಲು ಕಾಣ್ಲಾರ್ದಂಗೆ ಇಟ್ಕೋತಾನ. ಆದರೆ ಏನು ಇಲ್ಲಿ ಬಂದಿರೋ ಸಮಸ್ಯೆ ಅಂದ್ರೆ ನಮ್ಮ ಮಗಳು ಏನನ್ರಿಪ್ಪ, ವಯಸ್ಸು ಆಗೈತ್ರಿ. ಆದ್ರೆ ಏನು ದೇವ್ರದ್ದು ಒಂದು ಇದು ಸಿಟ್ಟಿಗಿಟ್ಟು ಏನಾರು ಬೇರೆ ತೊಂದರೆ ಐತೆ ಗೊತ್ತಿಲ್ಲ. ಯಾಕನ್ರಿ ಆಕಿ ದೊಡ್ಡಕ್ಕೆ ಆಗಿಲ್ರಿ ಇನ್ನು. ಆ ಕಾರಣಕ್ಕೆ ನೋಡ್ರಿ ಇಷ್ಟು ಪಜೀತಿ. ನಾವು ಎಲ್ಲ ತೋರಿಸು ದವಾಖಾನೆ ಡಾಕ್ಟ್ರು ಎಲ್ಲ ಮಾಡಾತ್ರಿ, ಏನು ದೇವ್ರ ಕಣ್ಣ ಬಿಡುವಲ್ಲ ಇನ್ನು. ಚಾಕಿಡ ಇದು ಉಳ್ಳಾಗಡ್ಡಿ ಹೆಚ್ಚು ಚುಮ್ಮರಿ ಮಾಡಮಂತ ಉಳ್ಳಾಗಡ್ಡಿ ಹೆಚ್ಚು ಬಂದೆ ಒಂದ ಕುಂದ್ರಿ ಯಾಕಾರ. ಆಕಿ ಗಿರ್ಮಿಟಿ ಮಾಡಕತ್ತಾವ. ಅದೆಲ್ಲ ಯಾಕೆ ಮಾಡಕ್ಕೆ ಹೋದ್ರಿ, ನಡ್ತಿತ್ತಲ್ರಿ. ಸ್ವಲ್ಪ ಚಹಾ ಕೊಟ್ಟಿದ್ರೆ ಹೋಗ್ಬಿಡ್ತಿದ್ವಿ, ಹೊತ್ತೊಂದಾಗಿತ್ತೆ. ಇರ್ಲಿ ಇಷ್ಟು ದೂರದಿಂದ ಬಂದಿರಿ, ನಮ್ಮ ಮರ್ಯಾದೆ ನಾವು ಮಾಡಲಿಲ್ಲ ಅಂದ್ರೆ ಹೆಂಗ್ರಿ. ಅಂದಂಗೆ ನಿಮ್ಮ ಮಗಳು ಇನ್ನೂ ದೊಡ್ಡಕ್ಕಾಗಿಲ್ಲನ್ರಿ? ಇಲ್ರಿ, ಇನ್ನೂ ದೊಡ್ಡಕ್ಕಾಗಿಲ್ಲ. ನಮ್ಗಂತರೂ ಏನು ಮಾಡ್ಬೇಕು ಎಲ್ಲಿ ತೋರಿಸ್ಬೇಕು ಅನ್ನಂಗೆ ಆಗ್ಬಿಟ್ಟತ್ ನೋಡ್ರಿ. ಅಯ್ಯೋ, ಅದಕ್ಕೆ ಚಿಂತೆ ಮಾಡ್ತೀರಿ ಯಾಕಾರ. ನಮ್ಮ ಮಾವನ ಮಗಳು ಎಷ್ಟು ಬರೋಬ್ಬರಿ ಒಂದು 14-15 ವರ್ಷದ ಮೇಲೆ ದೊಡ್ಡಕ್ಕಿಗೆ ಹೇಳ್ರಿ. ಭಾಳ ದಿನ ಅವರು ಎಲ್ಲ ಕಡೆ ದವಾಖಾನೆ ತೋರಿಸಿದ್ರು, ಡಾಕ್ಟ್ರಿಗೆ ತೋರಿಸಿದ್ರು, ಎಲ್ಲ ಇದು ಮಾಡಿದ್ರು. ಆಕೇನು ದೊಡ್ಡಕ್ಕೆ ಆಗಿದ್ದಿಲ್ರಿ. ಆಮೇಲೆ ಕಡೆಗೆ ಮತ್ತೊಂದು 15 ವರ್ಷದ ಮೇಲೆ ದೊಡ್ಡಕ್ಕೆ ಆದ್ಲರಿ. ಒಂದೊಂದು ಈ ಹುಡುಗರಿಗೆ ಏನಾಗ್ಬಿಟ್ಟೈತೆ ಅಂದ್ರೆ ತಿನ್ನು ಕೂಳು ಬರೋಬ್ಬರಿ ಇಲ್ಲ, ಎಲ್ಲದ್ರಾಗೂ ಕಲಬೆರಿಕೆ. ಹೊತ್ತೊತ್ತಿಗೆ ಏನಾಗ್ಬೇಕು ಟೈಮ್ ಸರಿ ಅದು ಆಗೋಲ್ತ. ಈಗ ನೋಡ್ತಿರಿಲ್ಲ, ಅವಾಗೆಲ್ಲ ಮದುವೆ ಆದ್ಬಿಟ್ಲೆ ಮಕ್ಕಳು ಆಗ್ಬಿಡ್ತಿದ್ವು. ಈಗ ಮದುವೆ ಆದ್ಬಿಟ್ಲೆ ಮಕ್ಕಳು ಆಗೋದಿಲ್ಲ. ಈಗ ಮಕ್ಕಳದ್ದು ಎಷ್ಟು ಪ್ರಾಬ್ಲಮ್ ಐತಿ. ಮಕ್ಕಳು ಆಗ್ಬೇಕಂದ್ರೆ ಎಷ್ಟು ಮನುಷ್ಯ ಎಷ್ಟು ದವಾಖಾನಿ ದೇವ್ರು ದಿಂಡ್ರು ಒಂದು ಉಳಿಯಂಗಲ್ಲ, ಹೌದಿಲ್ರಿ. ಹಂಗೆ ಮತ್ತೆ ಎಲ್ಲ ಸಹಾಯ ಸುದ್ದ ಕೊಟ್ಬಿಟ್ರೆ ದೇವ್ರನ್ನ ನೆನೆಸ್ಬೇಕಲ್ಲ ನಾವು. ಅದಕ್ಕಿಂತದೇನಾರ ಒಂದು ಕೊರತೆ ಇಟ್ಟಿರ್ತಾನೆ. ನಮಗೂ ಅದ ನೋಡ್ರಿಪ್ಪ ಚಿಂತಿ, ಏನು ಕಲಬೆರಿಕೆ ಅಂತಾವು. ಅದೇ ಈ ಹೊಲಸು ಪಾನಿಪುರಿ ಅಂತಾದಿಂತ ತಿಂತಾವಲ್ಲ ಅದು. ಆಮೇಲೆ ಯು ಪಿಜ್ಜಾ ಅಂತ ಕಾಲೇಜ್ಗೆ ಹೋದಲ್ಲೇ ರೊಕ್ಕ ಐತ್ ಕೈಯಾಗ ಅಂತೇಳಿ ಅವು ಏನೇನು ಚೀಸ್ ಹಾಕಿದ್ದು ಏನೇನು ತಿಂತಾವಲ್ರಿ.
ಹಂಗಾಗಿ ಇಂಥವೆಲ್ಲ ಮಾಡ್ಕೊಂಡು ಕುಂದಿರ್ತಾವ. ಚಂದಾಗಿ ರೊಟ್ಟಿ ಪಲ್ಯ ತಿನ್ಕೊಂತ ಜವಾರಿ ಊಟ ಮಾಡಿದ್ರೆ ಹಿಂಗಾಗಲ್ಲ. ಅಲ್ಲ ಹೇಳ್ಬೇಕಂದ್ರೆ ಅದ್ರಾಗೂ ಕಲ್ಬೇರಿಕಿನ ಆಗಾಕತ್ತೈತಿ ಬಿಡ್ರಿ ಈಗ. ಅವ ಬಂದೆ ರೀ, ಹೆಚ್ಚಿದನ ನಾನು ಅವಗಣ ಹಾಕ್ತೀನಿ ಸರಿ, ಹಾಕಿ ಮಸ್ತಾಗಿ ಮಾಡ್ತೀನಿ. ಆದರೂ ಅಕ್ಕ ಹಿಂಗೆ ಅವ್ರು ನನಗೆ ಮಾಡ್ತಾರಂತ ನಾ ಅಂದ್ಕೊಂಡಿದ್ದಿಲ್ಲ ಬಿಡ. ಇದನ್ನ ನೀ ಕೇಳಬೇಡ ಅಂತೀಯಲ್ಲ, ಇದನ್ನ ಹೋಗಿ ಈಗ ಬಗ್ಗೆ ಹರಿಸ್ಬೇಕು. ಹಿಂದಕ್ಕೂ ಎಂಥ ಒಳ್ಳೆ ಒಳ್ಳೆ ಸಂಬಂಧ ಬಂದಾಗೂ ಹಿಂಗೆ ಕೆಟ್ಟೈತಿ. ಇರ್ಲಿ ಇರ್ಲಿ, ಸಮಾಧಾನಾಗಿ ಹೋಗಿ ಮಾತಾಡೋಣ. ಚಾ ತುಂಬ ಗಿರ್ಮಿಟ್ ಚುಮರ್ ಕಲಿಸ್ತೀನಿ. ತಗೋರಿ ಯಾಕಾರ ಅಣ್ಣಾರ್ ತಗೋರಿ. ಅಯ್ಯೋ ಅಯ್ಯೋ ಏನ್ರಿ ಇದು, ಯಪ್ಪ ದನಕ್ಕೆ ಮೇವು ಹಾಕಿದಂಗೆ ಇಷ್ಟಕೊಂಡ ಗಂಗಾಳ ತುಂಬ ಇದು ತಿಂದು ಹೊಟ್ಟೆ ಗ್ಯಾಸ್ ಆತಂದ್ರೆ ಇನ್ನು 4 ದಿನ ಮುಕ್ಕೋಬೇಕು ನಾ ಅಷ್ಟೇ. ಬೇಡ ಬೇಡ, ಒಂದು ತಾಟ ತಗೋರಿ ಇದನ್ನು, ಇಲ್ಲ ಸಣ್ಣದಾಗಾರ ಹಾಕೊಂಬರಿ. ಇಷ್ಟು ತಿನ್ನಕ್ಕಾಗಲ್ರಿಪ್ಪ, ನನ್ನ ಕೈಲಾಗೋದಿಲ್ಲ. ಹೌದ್ರಿ, ಮೊದ್ಲ ನಂಗೆ ಹೊಟ್ಟಿ ಸ್ವಲ್ಪ ಗ್ಯಾಸ್ ಆಕತಿ, ಅದ್ರಾಗ ಇಷ್ಟು ಗಿರ್ಮಿಟಿ ತಿಂದ್ಬಿಟ್ರೆ ಮುಗಿದು ಓದ್ಕತಿ. ಒಂದು ಸ್ವಲ್ಪ ಅಗದಿ ಇಲ್ಲ ಒಂದು ತಾಟ್ನಾಗ ಸ್ವಲ್ಪ ತೆಗೀರಿ, ಯಾವುದೋ ಒಂದು ತಾಟ್ನಾಗ ನಾನು ಈಗಿಬ್ರು ತಿಂತೀವಿ ಸಾಕ್ರಿ. ಒಂದು ಹೊಟ್ಟೆ ಚಲೋ ಹೆಂಗೆ ಚಹಾ ಕೊಟ್ಬಿಡ್ರಿ ಸಾಕು, ತಲೆ ಒಂದು ಹೊಡೆಯತಿ. ಶಿಲಿಂಗ ತೋ ಹಿಡಿ, ಒಂದು ಖಾಲಿ ತಟ್ಟಿ ತಂದ್ಬಿಡ್ರಿ ಗಂಗಾಳನ. ನಾ ಇದ್ರಾನು ಅಷ್ಟು ತೆಗೆದು ನಮ್ಮ ತಮ್ಮಗೂ ಇದ್ರಾಗ ಕೊಡ್ತೀನಿ, ಭಾಳ ಅದಾವ್ರಿ. ಸ್ವಲ್ಪ ಸಮಯದ ನಂತರ ನಾವೇನು ಹೋಗಿ ಬರ್ತೀವ್ರಿ, ಏನ್ರಿ ಹೊತ್ತು ಭಾಳ ಆತದಕ್ಕೆ. ಹಂಗಾರೆ ಸರಿ ರೀ, ಇನ್ನೊಮ್ಮೆ ಬರ್ರಿ. ನೀವು ಯಾವತ್ತು ಹೇಳಿ ಕಳಿಸ್ತೀರಿ ಅವತ್ತು ನಾವು ಮಂತೆ ನೋಡಕ್ಕೆ ಬರ್ತೀವಿ ನೋಡ್ರಿ. ಹಾಂ ಆಯ್ತು ರೀ. ಅಡ್ಡಿ ಇಲ್ಲ, ಹೆಣ್ಮಗಳು ಜೀವ ಅದಾಳ ತಮ್ಮನ ಮೇಲೆ, ಅಂದಲ್ಲೇ ಬಾಳೆ ಸರಿ ಮಾಡಕ್ಕೆ ಇಷ್ಟು ಬಡದಾಡ್ತಾಳ. ಚಲೋ ಅದಲ್ಲ ಹೆಣ್ಮಗಳು. ಅಕ್ಕ ಗಂಡ ಅವರು ಬಡ್ಡಿ ಅವ್ರು ಮಾಡ್ತಾರಂತೆ, ಚಲೋ ಅದಲ್ಲ. ಏನು ಮಾರಾಣಿ ಓದ್ಕೋತ ಕುಂತ ಬಿಟ್ಟಿರಿ? ಹ್ಞೂನಾ ಓದ್ತಾ ಇದೀನಿ. ನೀನು ಅರ್ಧಕ್ಕೆ ಬಿಟ್ಟವ, ಓದಿದ್ರೆ ಅಕ್ಕಿತ್ತು. ಏನು ಮಾಡ್ಬೇಕು, ತಲೆ ತುಂಬ ನಿಮ್ಮ ಅಣ್ಣನ ಕುಂತಾನಲ್ಲ, ಓದಕ್ಕೆ ಮೂಡೇ ಬರ್ತಾ ಇಲ್ಲ. ಅಂದಂಗೆ ನಿಮ್ಮ ಅಣ್ಣ ಯಾವಾಗ ಬರ್ತಾನಂತ, ಫೋನ್ ಏನಾರ ಮಾಡಿದ್ನಾ? ಅಲ್ಲ ಮೇಡಮ್, ನಿಮಗೆ ಹಚ್ಚೋದು ಬಿಟ್ಟು ನನಗೆ ಯಾಕೆ ಹಚ್ತಾನೆ ಫೋನ್? ನಿಮಗೆ ಹಚ್ಚಿದ್ನಾನ? ನೀನು ಹಚ್ಬೇಕಿಲ್ಲ ಫೋನ್ ಅವಂಗೆ? ಅಯ್ಯೋ ದೇವ್ರೆ, ನಾನು ಫೋನ್ ಮಾಡೋಕೆ ಅವ್ರಲ್ಲಿ ಬ್ಯುಸಿ ಇರ್ತಾರೆ. 1-2 ಸಲ ಹಚ್ಚಿದ್ದೆಪ್ಪ, ರಿಸೀವೇ ಮಾಡಲಿಲ್ಲ. ಆಮೇಲೆ ನಂಗೆ ಹಚ್ಚಿಲ್ಲ. ಹೌದಾ? ಹಂಗಾರೆ ನಮ್ಮ ಅಣ್ಣನ ಮನಸ್ಸೇ ನೀನಿಲ್ಲ ಅಂತ ಆತ. ಸುಮ್ಮನೆ ಯಾಕೆ ಅವ್ನ ಸಲುವಾಗಿ ಕಾಯ್ತಿ? ಆರಾಮ್ ನಿಮ್ಮಪ್ಪ ನಿಮ್ಮ ತೋರಿಸಿದ ಹುಡುಗನ ಮದುವೆ ಮಾಡ್ಕೋಬಾರ್ದಾ? ಏನೂ ಇಲ್ಲ, ನಿಮ್ಮ ಅಣ್ಣ ನನ್ನ ಮೇಲೆ ಎಷ್ಟು ಪ್ರೀತಿ ಅದಾನ ಗೊತ್ತೇನೆ? ನಿಂಗೇನು ಗೊತ್ತು? ಅವನಿಗೆ ಈ ಹುಚ್ಚು ಹೊಕ್ಕೈತಲ್ಲ ಮಿಲ್ಟ್ರಿ ಸೇರೋದು, ಅದಕ್ಕೆ ಹಂಗೆ ಮಾಡ್ತಾ ಅದಾನಷ್ಟೇ. ಇಲ್ಲಾಂದ್ರೆ ನಿಮ್ಮ ಅಣ್ಣ ನನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಕೊಳೋಣ. ಈಗ ಟ್ರೈನಿಂಗ್ ಮುಗಿಸ್ಕೊಂಡು ಬರಲಿ, ಬಂದ ತಕ್ಷಣ ಮದುವೆ ಮಾಡ್ಕೊಳ್ಳೇಬೇಕು. ಅವನು ಮದುವೆ ಮಾಡ್ಕೊಂಡೇ ಹೋಗ್ಬೇಕು ಮತ್ತೆ ಕೆಲ್ಸಕ್ಕೆ. ನಮ್ಮಣ್ಣ ಮಾಡ್ಕೊಳ್ಳಲ್ಲ ಅಂದ್ರೆ ಇಲ್ಲೇ ವಿಷ ಕುಡಿದು ಸಾಯ್ತೀನಿ. ಯಾಕೆ ಹಂಗೆ ಮಾತಾಡ್ತಿ? ಮಾಡ್ಕೊಂತಾನೆ ಬಿಡು. ನಿನಗೆ ಅಷ್ಟು ಇಷ್ಟ ಐತಿ, ನಮ್ಮ ಅಣ್ಣಗೆ ಇಷ್ಟ ಇರೋಂಗಿಲ್ಲ. ಅವನು ನನಗೊಂದು 2 ಸಲ ಫೋನ್ ಮಾಡಿದ್ದ, ಫೋನ್ ಮಾಡಿ ಮಾತಾಡಿದ್ದ ನನ್ನ ಜೊತೆಗೆ. ನಿನ್ನ ಮುಂದೆ ಹೇಳಬೇಡ ಅಂದಾನ, ಏನು ಮಾಡಲಿ ಅಂತ. ಏನ ನಿಜವಾಗ್ಲೂ ಫೋನ್ ಮಾಡಿದ್ರ? ನಿಜವಾಗ್ಲೂ ನಿಮ್ಮ ಅಣ್ಣ ಫೋನ್ ಮಾಡಿದ್ರ? ನನ್ನ ಬಗ್ಗೆ ಕೇಳಿದ್ರ? ಏನು ಹೇಳಿದ? ಹೇಳಬೇಡ ಅಂದಾನ? ಪ್ಲೀಸ್ ಪ್ಲೀಸ್ ಹೇಳ ಏನಂದ ಹೇಳ. ಬೇಕಾದ್ರೆ 100 ರೂಪಾಯಿ ಕೊಡ್ತೀನಿ. 100 ರೂಪಾಯಿ ನನ್ನ ಹತ್ರನೂ ಅದಾವು, ಅಪ್ಪಾಜಿ ಕೊಟ್ಟೈತಿ. ನಂಗೇನು ದುಡ್ಡಿನ ಅವಶ್ಯಕತೆ ಇಲ್ಲ. ಮತ್ತೇನು ತಿಂತಿ? ಬೇರೆ ನೀ ಹೇಳಿದ್ದು ಏನಾದ್ರು ಕೆಲಸ ಮಾಡ್ತೀನಿ. ಈ ಫಸ್ಟ್ ನಿಮ್ಮ ಅಣ್ಣ ಏನಂದ ಅಂತ ಹೇಳಿ, ನಂಗೆ ಏನಾರ ಹೇಳಿ ಕೇಳಿದ ನನ್ನ ಬಗ್ಗೆ? ಕೇಳಿದ ನನ್ನ ಬಗ್ಗೆ, ನಿನ್ನ ಬಗ್ಗೆ, ಆಮ್ಯಾಗ ಅವನ ಬಗ್ಗೆ, ಅಪ್ಪನ ಬಗ್ಗೆ, ಎಲ್ಲರ ಬಗ್ಗೂ ಕೇಳಿದ. ಹೆಂಗದಾಳ, ಆರಾಮದಾಳನ ಅಂತ ಕೇಳಿದ. ಆರಾಮದಾಳ ಅಂದೆ. ಅದಕ್ಕೆ ನನಗೂ ಆಕಿನ ನೋಡ್ಬೇಕು ಅನ್ಸಕತ್ತೈತಿ. ಅದರಲ್ಲಿ ಟ್ರೈನಿಂಗಿಗೆ ಬಂದೀನಿ. ಇಷ್ಟು ದಿನ ಹಿಂದೆ ಮುಂದೆ ಅಡ್ಡಾಡ್ತಿದ್ಲ ಅಲ್ಲೇ ಊರಾಗ, ಅವಾಗ ಆಕಿ ಬೆಲೆ ಗೊತ್ತಾಗಲಿಲ್ಲ. ಈಗ ಆಕಿನ ಎಷ್ಟು ದಿನ ಆತು ನೋಡ್ಲಾರ್ದ ಇಲ್ಲಿದ್ದು, ಈಗ ನೋಡ್ಬೇಕು ಅನ್ಸಕತ್ತೈತಿ. ಆದ್ರೆ ಅಲ್ಲದಾಳ. ಫೋನ್ ಮಾಡಿದ್ಲು, ನಾ ವಾಪಸ್ ಹಚ್ಚಿಲ್ಲ. ಯಾಕಂದ್ರೆ ಮತ್ತೆ ಆಕಿ ಜೊತೆ ಮಾತಾಡತ್ರ ಆಕಿಗೂ ಮತ್ತೆ ಬೇಜಾರಾಗೋದು ಬೇಡ ಅಂತೇಳಿ ಮಾತಾಡಿಲ್ಲ. ಇನ್ನು ನನಗರ ಒಂದೇದವ್ರಪ್ಪ ಅವರವ ನನಗೆ ಕೊಟ್ಟು ಮದುವೆ ಮಾಡ್ತಾರ ಇಲ್ಲ ಅದೇ ಗೊತ್ತಿಲ್ಲ. ಮಾವ ಅತ್ತಿ ಸುಮ್ಮನೆ ನಾನು ಯಾಕೆ ಆಕಿ ಮನಸ್ಸಿನಾಗ ಮತ್ತೊಟ್ಟು ಆಸೆ ಹುಟ್ಟಿಸ್ಬೇಕು? ಆಕಿ ಪಾಡಿಗೆ ಆಕಿ ನನ್ನ ಬಿಟ್ಟು ಹೆಂಗಿದ್ರು ಅದಾಳಲ್ಲಿಗ, ಅದೇ ರೂಢಿ ಆಗಲಿ ಅಂತಿನ್ನು ಏನೇನೋ ಹೇಳಕತ್ತಿದ್ದ. ಯಾಕಣ್ಣ ಇಷ್ಟಾಗಿ ಬೇಜಾರು ಮಾಡ್ಕೊಂಡು ಅಂದೆ. ಇಲ್ಲ ಯಾಕೋ ಇಲ್ಲಿ ಬಂದಿಂದ ನೆನಪಾಗತ್ತಿದ್ಲ, ಫೋನ್ಯಾಗ ಫೋಟೋ ಇತ್ತು ನೋಡಿದೆ, ಹಂಗೆ ನಿಂಗೆ ಫೋನ್ ಹಚ್ಚಿದೆ. ನಾನು ಕೇಳ್ತಾಳನ, ನನ್ನ ವಿಚಾರ ಏನಾರ ಹೇಳ್ತಾಳನ ಅಂತ ಕೇಳಕ್ಕೆ ಹಚ್ಚಿದೆ ಅಂದ. ಅವಂಗೂ ನೀನೆಲ್ಲ ಅವ್ನು ಕೇಳ್ತೀಯೋ, ಅವ್ನು ನೋಡ್ಬೇಕಂತೀಯ, ಮನೆಗೆ ಬರ್ತೀಯಾ ತಿಳ್ಕೊಳಕ್ಕೆ ಕ್ಯೂರಿಯಾಸಿಟಿ. ನಿಮ್ಮಿಬ್ಬರ ನಡಕ್ಕೆ ನಾನು ಪಾರಿವಾಳ ಆಗೇನು. ಹೌದಾ? ನಾ ಹೇಳಿಲ್ಲ ನಿಮ್ಮ ಅಣ್ಣಗೂ ನನ್ನ ಮೇಲೆ ಭಾಳ ಪ್ರೀತಿ ಐತೆ ಅಂತೇಳಿ. ಅವರು ಇಲ್ಲಿದ್ದಾಗ ಹಂಗೆ ನಾಟಕ ಮಾಡ್ತಿದ್ರು, ಈಗ ನೋಡು ಹೆಂಗೆ ನನಗೋಸ್ಕರ ಕಾಯ್ತಾರ. ಅಲ್ಲ ಅತ್ತಿಯಾರ, ಅದು ಯಾವಾಗ ನೀವು ಹೊರಗೆ ಹೋಗಿದ್ದೆ? ಕೊನೆ ಮಕ್ಕೊಂಡಿದ್ರಲ್ಲ ಅಲ್ಲಿ ಒಳಗೆ, ಯಾವಾಗ ಹೊರಗೆ ಹೋದ್ರಿ? ಅಲ್ಲಿ ಮಕ್ಕೊಂಡಿದ್ದಿಲ್ಲನ, ಈ ಕೊನೆಗೆ ಮಕ್ಕೊಂಡಿದ್ದೆ. ಏನ ಶಾಂತವನ ಕಡೆ ಮಾತಾಡೋದಿತ್ತು, ಅಗದಿ ಅರ್ಜೆಂಟ್ ಹೋಗಿದ್ದೆ. ಯಾಕೆ? ಎದ್ರ ಸಂಬಂಧ? ಎದ್ರ ಸಂಬಂಧ ಅಂದ್ರೆ ಏನು ಹೇಳವ ನಾನು ಹಿಂಗೆ ಹಂಗೆ ಹೋಗಿದ್ದೆ? ಯಾಕೆ ಮಾತಾಡ್ಬಾರ್ದ ನನ್ನ ಮಗಳ ಕಡೆ? ನಾನು
ತೋತ ಎಲ್ರಿಪ್ಪ ನಿಮ್ಮ ಮಗಳ ಕೊಟ್ಟ ಮಾತಾಡಕ್ ನಾ ಯಾಕೆ ಬೇಡ ಅನ್ಲೆ ಅಲ್ಲ ಬ್ಯಾಡ ಅನ್ನಕ್ ನಾನಾರ ಯಾರ ಅಂದ್ರೆ ಇದ್ಕಿದ್ದಂಗೆ ಹಂಗೆ ಎದ್ದೋಗಿದ್ರಲ್ಲ ಹೇಳೋಕಿದ್ರಿ ಹಿಂಗೆ ಹೊಂಟನಿ ಅಂತೇಳಿ ಏನು ಹೇಳಂಗೆ ಹೋದ್ರಲ್ಲ ಅದಕ್ಕೆ ಯಾಕೆ ಏನು ಎತ್ತ ಅಂತ ಕೇಳಿದೆ ಅಷ್ಟಪ್ಪ ಮತ್ತೇನಿಲ್ಲ ನೀವು ಅದಕ್ಕೆ ಸಿಟ್ಟಾಕಿರಿ ಹೌದಾ ನಾ ಇಲ್ಲ ಯಾಕೆ ಏನು ಅಂತ ಭಾಳ ವಿಚಾರ ಮಾಡಕತ್ಲಲಿಕ್ಕಿ ಅಂತ ಅನ್ಕೊಂಡೆ ಅಷ್ಟೆ ಮಾತಾಡಕ್ಕೆ ಹೋದ್ನಿ ಸರಿ ಓ ಅಡುಗೆ ಮಾಡಿ ಏನು ಮಾಡ್ಬೇಕು ಅಡಿಗೆನೂ ತಡಾಕತ್ತೆ ಅಡಿಗೆ ಆಗೈತ್ರಿ ಅತ್ತಿರೋದ ಊಟಕ್ಕೆ ಕರ್ಯಾಕ ಬಂದಿರಿ ಅಷ್ಟೇ ಮತ್ತೇನಿಲ್ಲ ಊಟಕ್ಕೆ ರೀ ಬರ್ರಿ ಊಟ ಮಾಡ್ಬೇರಿ ಹಂಗಾರೆ ಹೊತ್ತು ಭಾಳ ಆಗೈತಿ ನಡಿ ಹಂಗಾರೆ ತಾಟಚ್ಚು ಅಂದಂಗೆ ಇವ ಎಲ್ಲೋಗ್ಯಾನ ಮನೆಯಾಗಿಲ್ಲನ ನಿನ್ನ ಗಂಡ ಅವ್ರು ಎತ್ತಾರ ಇಲ್ಲ ಹೊರಗೆ ಹೋದ್ರಿ ಹೊಲ್ದ ಕಡೆ ಹೋಗ್ಬರ್ತೇನೆ ಒಂಚೂರು ಅಂತೇಳಿ ಅಷ್ಟೇ ಮತ್ತೆ ಹುಡುಗಿ ಮನೆ ಕಡೆಯಿಂದ ಏನಾರ ಫೋನ್ಗಿನ್ ಬಂದಿತ್ತೇನ್ರಿ ಎತ್ತಾರ ಅಲ್ಲಿಗೆ ಇಲ್ಲ ಅಲ್ಲಿ ಆ ಫೋನು ಬಂದಿಲ್ಲ ಬಿಡು ಯಾಕೆ ಇಲ್ಲೇ ಆದ್ರೆ ಬಂದಿತ್ತನ ಏನು ಯಾವ್ದಾರ ಬರ್ತೈತಿ ಅಂತ ಅನ್ಕೊಂಡಿದ್ದೆ ಏನು ಯಾವ್ದಾರ ಬರುತ್ತೈತಿ ಅಂತ ಗೊತ್ತಿತ್ತ ಮತ್ತೆ ಇಲ್ರಿ ಪಾತ್ಯಾರ ಅಂಥದ್ದೇನಿಲ್ರಿ ಫೋನ್ ಬಂದಿತ್ತ ಅಂತ ಅಷ್ಟೇ ಮತ್ತೇನಿಲ್ಲ ಸರಿ ಬಿಡ್ರಿ ಬಂದಿಲ್ಲ ಅಂದ್ರೆ ಆತ ನೀವು ಕೈಕಲ್ ಮಾರಿ ತೊಗೊಂಬರ್ರಿ ಹಂಗಾರೆ ತಾಟಸ್ತೇನೆ ಅಲ್ಲ ಈ ನಮ್ಮತ್ತೆ ಒಂದು ಥರ ಮಾತಾಡಿಲ್ಲಲ್ಲ ಅದು ಅಲ್ಲದೆ ಹುಡುಗಿ ಮನೆಯವ್ರು ಇಷ್ಟೊತ್ತಿಗೆ ಅಲ್ಲೇ ಫೋನ್ ಮಾಡಬೇಕಿತ್ತು ಯಾಕೆ ಫೋನ್ ಮಾಡಿಲ್ಲ ಏನು ಲೆಕ್ಕನ ಅರಿವಲ್ತಲ್ಲ ಏನು ನಾ ಹೇಳಿ ಬಂದಿದ್ದು ಏನು ಕೆಲಸ ಮಾಡಲಿಲ್ಲ ಇಲ್ಲ ಇದು ಯಾಕೋ ಲೆಕ್ಕ ಬೇರೆ ಕಡೆನೂ ಹೊಂಟಂಗೆ ಐತಿ ನೋಡಂತಡಿ